ನಮಸ್ಕಾರ. ಇವತ್ತಿನ HVT ಹೀರೋ ಧರ್ಮಸ್ಥಳ ಪೊಲೀಸ್ ಸ್ಟೇಷನಲ್ಲಿ ಕೆಲಸ ಮಾಡಿಸ್ತಕ್ಕಂತಹ ಮಂಜುನಾಥ. ಧರ್ಮಸ್ಥಳದಲ್ಲಿರ್ತಕ್ಕಂಥದ್ದು ಮಂಜುನಾಥ, ಧರ್ಮಸ್ಥಳದ ಪೊಲೀಸ್ ಸ್ಟೇಷನ್ ಇರ್ತಕ್ಕಂಥದ್ದು ಮಂಜುನಾಥ. ಎಲ್ಲೆಲ್ಲಿಯೂ ಮಂಜುನಾಥ ಅವರೇ ಇದ್ದಾರೆ ನೋಡಿ. ನಿಜವಾಗ್ಲೂ ನಿಮಗೆ ದೇವರ ಆಶೀರ್ವಾದ ಸಿಗಬೇಕಂತಂದರೆ ಕಾಯಕದಲ್ಲಿ ನಿರತರಾಗಬೇಕು. ಬಸವಣ್ಣವರು ಅದನ್ನೇ ಹೇಳಿದ್ದಾರೆ. ಬಸವ ತತ್ವವಾದಿಗಳು, ಬಸವಾದಿ ಶರಣರು ಕಾಯಕದಲ್ಲಿ ನಿರತರಾದೊಡೆ ಲಿಂಗ ಪೂಜೆಯನ್ನಾದರೂ ಮರೆಯಬೇಕು, ಜಂಗಮ ಬಂದರೂ ಹಂಗು ತೊರೆಯಬೇಕಂತೇಳಿ ನನ್ನ HVT ಕ್ಲಾಸಲ್ಲಿ ಒಡಿಶಾ ಬಗ್ಗೆ ಹೇಳಿದ್ದೆ. ಒಡಿಶಾ ಓಕೆ. ಸೊ ಒಡಿಶಾ ಕುರಿತು ಹೋಮ್ವರ್ಕನ್ನು ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಅದು PVQ ಆ್ಯಂಗಲಿಂದ. ಸೊ ಹೀಗೆ ನೀವು ವರ್ಕ್ ಮಾಡಿದಾಗ ಮಾತ್ರ ನೀವು ಅಧಿಕಾರಿಯಾಗಲು ಸಾಧ್ಯವಾಯಿತು. ಸುಮ್ಮನೆ ಕನಸುಗಳನ್ನು ಕಾಣೋದರಲ್ಲಿ ಅರ್ಥವಿಲ್ಲ. ಬನ್ನಿ, ಇದರಲ್ಲಿ ಏನು ಓದಬೇಕು ಅಂತ ನಾನು ತುಂಬ ಇಲ್ಲಿ ಹೇಳ್ತೀನಿ. ಓಕೆ, ಎಸ್. ಈಗ ಸಿಮ್ಲಿಪಾಲ್ ರಾಷ್ಟ್ರೀಯ ಉದ್ಯಾನವನ, ಇದು ಹೈ ಯೀಲ್ಡಿಂಗ್ ಟಾಪಿಕ್ ಅಂತ ನಾನು ಹೇಳಿದ್ದೆ. ಓಕೆ, ನಿಮಗೆ ಇಲ್ಲಿಯವರೆಗೂ ನಿಮಗೆ ಸಿಮ್ಲಿಪಾಲ್ ರಾಷ್ಟ್ರೀಯ ಉದ್ಯಾನವನ ಗೊತ್ತಿಲ್ಲ ಅಂದರೆ ನೀವು ಸ್ಪರ್ಧಾತ್ಮಕ ಪರೀಕ್ಷೆಗೆ ಪ್ರಿಪೇರ್ ಆಗ್ತಾಯಿಲ್ಲ ಅಂತ. ನೀವು PCಗಾದರೂ ಪ್ರಿಪೇರ್ ಆಗಿ, DC ಪ್ರಿಪೇರ್ ಆಗಿ, PSIಗಾದರೂ ಆಗಿ. ನೋಡಿ ಸ್ವಾಮಿ, UPPS 2018, UPSC 2017. ಸೊ anything which appeared in UPSC is always high yielding topic for us. Okay, UPSC is our original gangster. Okay, ನಾವು OGಯನ್ನು ನಾವು ಮಿಸ್ ಮಾಡಿದರೆ ನಮಗೆ ಲೈಫ್ ಇಲ್ಲ ನೋಡಿ. ಇದು ಜೀವಗೋಳ ಮೀಸಲು, ಬಯೋಸ್ಫಿಯರ್ ರಿಸರ್ವ್ ಪ್ಲಸ್ ಟೈಗರ್ ರಿಸರ್ವ್ ನೋಡಿ. ಇದನ್ನೇ SSC 2021 ಕೇಳಿದ್ದಾರೆ. ಓಕೆ, UPPS ಅಲ್ಲಿ ಕೇಳಿದ್ದಾರೆ, RRBಯಲ್ಲಿ ಕೇಳಿದ್ದಾರೆ. ಈ ರಾಷ್ಟ್ರೀಯ ಉದ್ಯಾನವನದ ಮೂಲಕ ಸುವರ್ಣರೇಖಾ ನದಿ ಹರಿಯುತ್ತೆ. ಸರ್, ನಾನು ಪದೇ ಹೇಳ್ತಾ ಇದ್ದೀನಿ, ಯಾವ ನದಿಯು ಯಾವ ರಾಷ್ಟ್ರೀಯ ಉದ್ಯಾನವನದ ಮೂಲಕ ಹರಿಯುತ್ತೆ ಅನ್ನೋದು ಎಕ್ಸಾಮ್ಸಿಗೆ ಬರುತ್ತೆ. ಇದನ್ನು ಎಕ್ಸಾಮ್ ಆ್ಯಂಗಲ್ ಅಂತೀನಿ, ಇದು ಅಕಾಡೆಮಿಕ್ ಆ್ಯಂಗಲ್ ಅಲ್ಲ. ಓಕೆ ನೋಡಿ, ನೆಕ್ಸ್ಟ್ KPS ಸಿಮ್ಲಿಪಾಲ್ ಉಷ್ಣವಲಯ ತೇವಾಂಶವುಳ್ಳ ಪರಿಸರ ಕಾಡು, ಪತನಶೀಲ ಕಾಡು ಅಂದರೆ ಡೆಸಿಡಿಯಸ್ ಫಾರೆಸ್ಟನ್ನು ಹೊಂದಿದೆ. ಓಕೆ, ತದನಂತರದಲ್ಲಿ ಭಿತರ್ಕಣಿಕಾ ರಾಷ್ಟ್ರೀಯ ಉದ್ಯಾನವನ, ಇದು ಸಹ UPSC 2022, 2017 ಕಂಡುಬರುತ್ತೆ. ಉಪ್ಪು ನೀರಿನ ಮೊಸಳೆಗಳಿಗೆ ಇದು ಹೆಸರುವಾಸಿ. ಮ್ಯಾಂಗ್ರೋವ್ ಪರಿಸರ ವ್ಯವಸ್ಥೆಯನ್ನು ಹೊಂದಿದೆ. ಇದು ಒಡಿಶಾದಲ್ಲಿ ಬ್ರಾಹ್ಮಿಣಿ ಮತ್ತು ಬೈತರಣಿ ನದಿ ಮುಖಜ ಭೂಮಿ ಸಮೀಪದಲ್ಲಿದೆ. ಸೊ ಭಿತರ್ಕಣಿಕಾ ಮತ್ತು ಸಿಮ್ಲಿಪಾಲ್ ಗೊತ್ತಿದ್ದರೆ ನೀವು ಎಕ್ಸಾಮ್ಸ್ ಕ್ಲಿಯರ್ ಮಾಡ್ತೀರಾ. ಸೊ ಮತ್ತೊಂದು ವಿಡಿಯೋದಿಂದ ಭೇಟಿ ಆಗ್ತೀನಿ. ನಮಸ್ಕಾರ.